स्टूडेंट कॉलेज ऑफ एग्रीकल्चर GKVK ಹೆಮ್ಮೆಯ ವಿದ್ಯಾರ್ಥಿ ಚಂದನ್ ವೈ. ಕಂಗ್ರ್ಯಾಚುಲೇಷನ್ಸ್ ಚಂದನ್. ಬಸವರಾಜ್ ಜವಳಿ, ಯಾದಗಿರಿಯವರು ಬಸವರಾಜ್ ಜವಳಿ 664ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ತಂದೆ ಒಂದು ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಪರ್ಸನಾಲಿಟಿ ವಿಶ್ವನಾಥ್ ಮತ್ತು ಗೃಹಿಣಿ ಗಿರಿಜಾ ಅವರ ಸುಪುತ್ರ. ಇಂಜಿನಿಯರಿಂಗ್ ಮಾಡಿದ್ದಾರೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ. ಕಂಗ್ರ್ಯಾಚುಲೇಷನ್ಸ್ ಬಸವರಾಜ್ ಜವಳಿ. ಯತೀಶ್ MA, ಹಾಸನದ ಬೇಲೂರು ಶಿಲ್ಪ ಕಲೆಗಳ ತವರೂರು. ಅಲ್ಲಿನ ಯತೀಶ್ MA ಪಡ್ಕೊಂಡಿರುವಂತಹ ರ್ಯಾಂಕ್ 732ನೇ ರ್ಯಾಂಕ್ ಪಡೆದಿದ್ದಾರೆ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂದ MBBS ಮಾಡಿದ್ದಾರೆ. ಅವರ ತಂದೆ ಗವರ್ಮೆಂಟ್ ಎಂಪ್ಲಾಯಿ ಆನಂದ್ MM, ತಾಯಿ ಗೃಹಿಣಿ ಸಾವಿತ್ರಮ್ಮ ಅವರ ಹೆಮ್ಮೆಯ ಪುತ್ರ ಯತೀಶ್ MA ಮೆಡಿಕಲ್ ಆಫೀಸರ್ ಆಗಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಯತೀಶ್ MA. ಬಸವರಾಜ್ M ಪಾಟೀಲ್, ಕುಂದಾನಗಿರಿ ಬೆಳಗಾವಿಯ ಬೈಲಹೊಂಗಲದವರು. ಬಸವರಾಜ್ M ಪಾಟೀಲ್ 739ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಮಡಿವಾಳಪ್ಪ ಶಾಂತವ್ವ ಅವರ ಸುಪುತ್ರ. ಇಂಜಿನಿಯರಿಂಗ್ ಮಾಡಿದ್ದಾರೆ ಬಸವರಾಜ್ M ಪಾಟೀಲ್. ಕಂಗ್ರ್ಯಾಚುಲೇಷನ್ಸ್ ಬಸವರಾಜ್. ಚಂದ್ರಶೇಖರ್, ಯಾದಗಿರಿಯ ಚೆನ್ನೂರಿನ ಚಂದ್ರಶೇಖರ್ ಅವರು. ಅವರ ತಂದೆಯ ಹೆಸರು ಚಂದ್ರಶೇಖರ್ ಮಸಪ್ಪ ಮತ್ತು ರತ್ನಮ್ಮ ದಂಪತಿಗಳ ಸುಪುತ್ರ ಚಂದ್ರಶೇಖರ್. ಇಂಜಿನಿಯರಿಂಗ್ ಮಾಡಿದ್ದಾರೆ. ಸೌರಭ್ ಶರ್ಮಾ, ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾವು ಮೂಲತಃ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ನಮ್ಮ ಬ್ರದರ್ ದೇವೇಂದ್ರ ಆಗಿಸಿ IHR ಸೀನಿಯರ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ನನ್ನ ಈ ಜರ್ನಿಯಲ್ಲಿ ರಿವರ್ಸ್ ಸಪೋರ್ಟ್ ತುಂಬ ಇದೆ. ಸೊ ನಮ್ಮ ಬ್ರದರ್ ಬಂದ್ಬಿಟ್ಟು ಫ್ಯಾಮಿಲಿಗೆ ಈಸ್ ದ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಫ್ಯಾಮಿಲಿ ಡೈರೆಕ್ಷನ್ ಚೇಂಜ್ ಮಾಡಿದ್ದು. ಸೊ ನನ್ನ ಈ ಬೇಸಿ ಜರ್ನಿಲಿ ನನ್ನ ಫೈನಾನ್ಷಿಯಲಿ ಎವ್ರಿಥಿಂಗ್ ಮೆಂಟಲಿ ಇಂಟೆಲೆಕ್ಚುವಲ್ ಆಗಿ ಸಪೋರ್ಟ್ ಆಗಿ ನಿಂತಿರೋ ನಮ್ಮ ಬ್ರದರು. ಸೊ ಈ ಸಕ್ಸಸ್ಸಿಗೆ ನಾನು ನನ್ನ ಎಫರ್ಟ್ ಎಷ್ಟಿಂದೋ ಅದನ್ನು ಈಕ್ವಲ್ ಎಫರ್ಟ್ ಅವ್ರದ್ದು ಇದೆ. ಸೊ ಸೆಲೆಬ್ರೇಷನ್ ಇಸ್ ಬಿಲಾಂಗ್ಸ್ ಟು ಮೀ. ನಾವು ಮೊದಲ ಸಿವಿಲ್ ಸರ್ವಿಸ್ ಪ್ರಿಪೇರ್ ಮಾಡಿರೋದು. ನಾವು ಹಳ್ಳಿಯಿಂದ ಬಂದಿರೋದು. ನಮ್ದು ಎಂಥ ಹಳ್ಳಿ ಅಂತಂದರೆ ಇನ್ನೂವರೆಗೆ ನಮ್ಮ ಊರಿಗೆ ಬಸ್ ಫೆಸಿಲಿಟಿ ಇಲ್ಲ. ಅಂಥ ಫೆಸಿಲಿಟಿಯಿಂದ ಬಂದಿರೋಂಥ ನಾವು ಮೊದಲೇ ಮಾತಂದರೆ ನಾವು ಫಸ್ಟು ಊರಿಗೆ ಬಂದು ಡೆಲ್ಲಿಗೆ ಹೋಗಿ MSc ಮಾಡಿ PhD ಮಾಡಿ ಹೆಂಗೋ UPSC ಇರುತ್ತೆ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಗೊತ್ತಿರೋದು. ನಾನು 4-5 ಅಟೆಂಪ್ಟ್ಸ್ ಟ್ರೈ ಮಾಡಿದ್ದೀನಿ, ನಮ್ದಾಗಿಲ್ಲ. ನಮ್ದವ್ರು ಆಗಿಲ್ಲ, ನೀನಾದರೂ ಟ್ರೈ ಮಾಡೋದು ಮುಖಾಂತರ ಓದಿ ನಮ್ದಾಗಿರೋದು. ಅವನದಾಗಿತ್ತು ನಮ್ದಾಗಿತ್ತು ಖುಷಿ. ಎಷ್ಟು ಕಷ್ಟದಲ್ಲಿ ಅವ್ರು ಬೆಳೆಸಿದ್ದನ್ನ ಯಾವುದೇ ಒಂದು ಡಿಸ್ಟ್ರಾಕ್ಷನ್ ಇಲ್ಲಾಂದ್ರೆ ಈ ಒಂದು ಹಂತಕ್ಕೆ ಬರೋದು ಅದು ಸಾಮಾನ್ಯ ಮಾತಲ್ಲ. ನಾನು ಅವ್ರ ಇಷ್ಟದಲ್ಲಿ ಒಬ್ಬರು ಇರ್ಬೋದು, ಬಟ್ ನನ್ನ ಕಾಂಟ್ರಿಬ್ಯೂಷನ್ ಅವ್ರಿಗೆ ಯಾವಾಗಲೂ ಝೀರೋನೇ ಐತಿ. ನಾನು ಝೀರೋ ಅಂತೇಳಿ ನಾನು ಲೋ ಫೀಲ್ ಆಗೋಂಗಿಲ್ಲ. ಬಟ್ ಅವ್ರದ್ದು ಒಂದು ಈ ಜರ್ನಿ ನೋಡಲಿಕ್ಕೆ ನಮಗೇನು ಖುಷಿ ಆಗುತ್ತಲ್ಲ, ನಮ್ಮ ರಿಲೇಟಿವ್ಸಿಗಾಗಲಿ, ನಮ್ಮ ಊರಿಗಾಗಲಿ, ನಮ್ಮ ಒಂದು ರಾಜ್ಯಕ್ಕಾಗಲಿ, ಇಂಥವರಿಗೆ ನಾವು ಬೆನ್ತಟ್ಟಿ ಮುಂದೆ ತರೋದನ್ನು ನಾವು ಯಾವಾಗಲೂ ಕಾರ್ಯ ಮಾಡೋದು ನಮ್ಮ ಎಲ್ಲ ಮಾನವೀಯತೆ ದೃಷ್ಟಿಯಿಂದ ನಮಗೂ ಒಂದು ಏನೋ ಒಂದು ಮನಸ್ಸಾಕ್ಷಿಯಿಂದ 100% ಏನು ಹೇಳ್ತೀವಿ ರಿಯಲ್ ಆಗಿ ಸೆಲೆಬ್ರೇಷನನ್ನು ಮಾಡುವಂಥದ್ದು ಇಂಥ ಒಂದು ಸಂದರ್ಭಗಳು. ಪಟಾಕಿ ಹಚ್ಚಿ ಕೇಕ್ ಕಟ್ ಮಾಡಿ ಅದು ಒಂದು ಸೆಲೆಬ್ರೇಷನ್ ಅಲ್ಲ. ಎಲ್ಲ ಒಂದು ಆಕಾಂಕ್ಷಿಗಳಿಗೂ ನಾವು ಏನು ಬೆನ್ತಟ್ಟಿ ಸಹಕಾರವನ್ನು ಕೊಟ್ಟು ಅವರು ಈ ಒಂದು ಅಚೀವ್ಮೆಂಟಲ್ಲಿ ನಾವು ಒಂದು ಭಾಗವಾಗಿ ಕಾಣಿಸ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಕರ್ನಾಟಕದಿಂದ ಲೋಕಸೇವಾ ಆಯೋಗಕ್ಕೆ
ಸುಮಾರು 25ಕ್ಕಿಂತ ಹೆಚ್ಚು ಜನ ಅಭ್ಯರ್ಥಿಗಳು ಪರೀಕ್ಷಾರ್ಥಿಗಳು 2025ನೇ ಸಾಲಿನಲ್ಲಿ ತೇರ್ಗಡೆಗೊಂಡಿದ್ದಾರೆ. ಅದರಲ್ಲಿ ನಮ್ಮ ಮನೆಯ ಕುಟುಂಬದ ತೌಸಿಫ್ ಪಾಷಾ ಅವರು ಸಹ ಒಬ್ಬರಾಗಿದ್ದಾರೆ. 741ನೇ ರ್ಯಾಂಕು. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಒಳ್ಳೆಯ ಅಂಕಗಳನ್ನು ತೆಗೆದು ಪಾಸಾಗಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಅದೇ ರೀತಿ ಕಳೆದ ವರ್ಷದಲ್ಲಿ ಸ್ವಲ್ಪ ಮೇಲೆ ಹೆಚ್ಚು ರ್ಯಾಂಕ್ ಬಂದಿದ್ದವರು ಈ ವರ್ಷದಲ್ಲಿ ಒಳ್ಳೆಯ ರ್ಯಾಂಕ್ನ ತಂದಿದ್ದಾರೆ. ಕರ್ನಾಟಕದಿಂದ ನಾವು 50ಕ್ಕಿಂತ ಹೆಚ್ಚು ನಾವು ಫಲಿತಾಂಶಗಳನ್ನು ತರಬೇಕು. ನೋಡಿ, ಯಾದಗಿರಿ ಅಂತ ಹಿಂದುಳಿದಂಥ ಒಂದು ಜಿಲ್ಲೆಯಿಂದ 4 ಮಕ್ಕಳಾಗಿದ್ದಾರೆ. ಅಂದರೆ ನಾವು ಬಂಗಾರಪೇಟೆ ಅವರು, ಕೋಲಾರ ಅವರು, ಮಂಡ್ಯದಿಂದ ಇದ್ದರು. ಈ ರೀತಿ ಬಿ ಸಿಟೀಸ್, ಸಿ ಸಿಟೀಸ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಮಕ್ಕಳು ಕುಗ್ರಾಮದಿಂದ ಬಡವರು ಬರ್ತಾ ಇದ್ದಾರೆ. ಅಂದರೆ ಪ್ರತಿಭೆಗೆ ತಕ್ಕ ಪುರಸ್ಕಾರ ಇದೆ ಅಂತ ಆಯಿತು. KS ಪರೀಕ್ಷೆ ಇರ್ಬೋದು, IAS ಪರೀಕ್ಷೆ ಇರ್ಬೋದು, ಎಲ್ಲ ಮಕ್ಕಳುಗಳು ಇದನ್ನು ಧೈರ್ಯದಿಂದ ಎದುರಿಸಿದ್ರೆ ಅವರ ತಂದೆ ತಾಯಿಗಳ, ಗುರು ಹಿರಿಯರ ಆಶೀರ್ವಾದದಿಂದ ಅವರು ಸಫಲತೆಯನ್ನು ಕಂಡುಕೊಳ್ತಾರೆ. ಥ್ಯಾಂಕ್ ಯು. ನನ್ನ ಹೆಸರು ಕೌಶಿಕುಲತ. ನಾನು ಬಂಗಾರಪೇಟೆ ಅವರು. ನನ್ನ ಇಲ್ಲಿ 4ನೇ ಅಟೆಂಪ್ಟ್ ಆಗಿದೆ. ಲಾಸ್ಟ್ ಇಯರ್ 8 ಮಾರ್ಕ್ಸಿಂದ ಓದಿಕೊಂಡು this time I have secured all India rank 841. It is a very proud moment for me, and I am really grateful for all my for my parents, for my friends, and for supporting all. Thank you so much. ಥ್ಯಾಂಕ್ ಯು. ಪ್ರಶಸ್ತಿ ನೀಡಿ ಗೌರವಿಸಿದಾಗ ಸಚಿವರು ಕೂಡ ಬಂದು ಮಾತಾಡಿದ್ದಾರೆ. ಸೊ ಏನು ಹೇಳಕ್ಕೆ ಅತಿ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಕರ್ನಾಟಕದಿಂದ UPSC ಪರೀಕ್ಷೆಗಳಲ್ಲಿ ಏನು 2025ರಲ್ಲಿ ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ, ಆ ಸಾಧನೆಯ ಒಂದು ಕೂಗು ಕರ್ನಾಟಕದ ಹಳ್ಳಿಹಳ್ಳಿಗಳಲ್ಲೂ ತಲುಪಬೇಕು. ನಮ್ಮ ಯುವಜನತೆಯಲ್ಲಿ ಈ ಒಂದು ಸ್ಪರ್ಧಾತ್ಮಕ ಸಂಸ್ಕೃತಿ ಎನ್ನುವಂಥದ್ದು ಬೆಳೀಬೇಕು. ಹೆಚ್ಚು ಹೆಚ್ಚು ಕನ್ನಡಿಗರು, ಕರ್ನಾಟಕದವರು ಸಿವಿಲ್ ಸರ್ವಿಸಸ್ಗಳಲ್ಲಿ ಬರಬೇಕು. ಈ ಸಿವಿಲ್ ಸರ್ವಿಸಸ್ಗಳಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಜಾಸ್ತಿ ಇದೆ ಈ ಎಲೈಟ್ ಸರ್ವಿಸಸ್ಸಿಗೆ. ಆ ಕಾರಣದಿಂದ ಇಂಡಿಯಾ ಫಾರ್ IAS ಇವತ್ತು ಹಿಸ್ಟಾರಿಕಲ್ ಟೌನ್ ಹಾಲ್ ಏನಿದೆ ನಮ್ಮ ಪುಟ್ಟಣಚಟ್ಟಿ ಪುರಭವನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಚಲರಾಯಸ್ವಾಮಿ ಅವರು ಬಂದಿದ್ದರು. ಅವರು ಕೂಡ ಅವರ ಒಂದು ಮಾತಲ್ಲಿ ಹೇಳಿದರು, ನಮ್ಮ ಕರ್ನಾಟಕದಿಂದ ಭಾಳ ಕಡಿಮೆ ಜನ ಬರ್ತಾ ಇದ್ದಾರೆ, ಇದು ಸಾಲದು. ನಮ್ಮ ಸಂಖ್ಯೆ, ನಾವು ಜ್ಞಾನಾಧಾರಿತ ರಾಜ್ಯ, ನಮ್ಮ ಸಂಖ್ಯೆ 100ಕ್ಕೂ ಹೆಚ್ಚು ಒಂದು ವರ್ಷದಲ್ಲಿ ನಾವು ರ್ಯಾಂಕುಗಳನ್ನು UPSC ಪರೀಕ್ಷೆಗಳಲ್ಲಿ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ, ಪೋಷಕರು, ಶಿಕ್ಷಣ ಸಂಸ್ಥೆಗಳು ಒಟ್ಟು ಒಂದು ಸಾಮಾಜಿಕ ವ್ಯವಸ್ಥೆಯಾಗಿ ನಾವು ಏನು ಕೆಲಸ ಮಾಡಿದಾಗ ಮಾತ್ರ ನಾವು ಬೇರೆ ರಾಜ್ಯಗಳಿಗಿಂತ ಹೆಚ್ಚು UPSCನಲ್ಲಿ ರ್ಯಾಂಕ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಮಕ್ಕಳೆಲ್ಲ ಡೆಲ್ಲಿ, ಹೈದರಾಬಾದ್ ಆ ಕಡೆ ಹೋಗ್ತಾರೆ. ಇವತ್ತು 95% ಡೆಲ್ಲಿ, ಹೈದರಾಬಾದ್ ಹೋಗೋದನ್ನು ನಿಲ್ಲಿಸಿದ್ದಾರೆ. ಇವತ್ತು ಚಂದ್ರಾ ಲೇಔಟ್ ಡೆಲ್ಲಿಯನ್ನು ಬಿಟ್ಟರೆ ಎರಡನೇ ಒಂದು ತಾಣ ಸಿವಿಲ್ ಸರ್ವಿಸ್ ಅಥವಾ IAS ಪ್ರಿಪ್ರೇಷನ್ ಮಾಡಲಿಕ್ಕೆ. ಇವೆಲ್ಲ ಕರ್ನಾಟಕದ ನಮ್ಮೆಲ್ಲ ಪೋಷಕರಲ್ಲಿ, ಯುವಜನತೆಯಲ್ಲಿ ಎಲ್ಲರಲ್ಲೂ ನಾನು ಒಂದು ಹಳಕಳಿಗೆ ಮನವಿಯನ್ನು ಮಾಡ್ಕೊತೀನಿ. ನೀವು ಮೊದಲು ಏನಾದರೂ ನಿಮ್ಮ ಮಕ್ಕಳನ್ನ IAS IPS ಮಾಡಿಸ್ಬೇಕು ಅಂತ ಮನಸ್ಸಿಗೆ ಬಂದರೆ ದಯವಿಟ್ಟು ಒಮ್ಮೆ ಚಂದ್ರಲೇಔಟ್ ಬನ್ನಿ. ಒಂದಕ್ಕಿಂತ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟ್ಗಳಿವೆ, 150ಕ್ಕೂ ಹೆಚ್ಚು ಲೈಬ್ರರಿಗಳಿವೆ, PGಗಳಿವೆ, ಸುರಕ್ಷಿತವಾಗಿರ್ತಕ್ಕಂತಹ ವಾತಾವರಣ ಇದೆ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಬಂದು ಇಲ್ಲಿ IASನ್ನು ಪ್ರಿಪ್ರೇಷನ್ ಮಾಡ್ಬೋದು. ಅದೇ ರೀತಿ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಸುಮಾರು 18ಕ್ಕೂ ಹೆಚ್ಚು ರಾಜ್ಯದ ಜನ ಇವತ್ತು ಚಂದ್ರಲೇಔಟ್ನಲ್ಲಿ ಬಂದು IAS ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಹಾಗಾಗಿ ಬೇರೆ ರಾಜ್ಯಗಳ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮ ಚಂದ್ರಲೇಔಟ್ ಇಡೀ ದೇಶದ IAS ಆಕಾಂಕ್ಷಿಗಳಿಗೆ ಒಂದು ಮಾರ್ಗದರ್ಶನ ನೀಡುವ ಎಲ್ಲ ರೀತಿಯಾಗಿರ್ತಕ್ಕಂಥ ವಾತಾವರಣ, ಒಂದು ಶಕ್ತಿ ನಮ್ಮ ಜನಕ್ಕೆ ಇದೆ. ಚಂದ್ರಲೇಔಟು ಬನ್ನಿ, ಎಲ್ಲ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳಿದೆ, ಸ್ನೇಹಿತರೆಲ್ಲ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳು ತೆರೆದಿದ್ದಾರೆ. ಅಲ್ಲಿ ಬಂದು ನಮ್ಮ ಕನಸನ್ನು ನನಸಾಗಿಸ್ಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಪರಿಚಯದಲ್ಲಿ ಸರ್, ನಾನು ಇಂಡಿಯಾ ಫಾರ್ IAS ಅಕಾಡೆಮಿಯ ಸಂಸ್ಥಾಪಕ ಮತ್ತು CEO. ಇಂಡಿಯಾ ಫಾರ್ IAS ಅಕಾಡೆಮಿಯ ಮೂಲ ಉದ್ದೇಶ ಬಹಳ ಕಡಿಮೆ ಶುಲ್ಕದಲ್ಲಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಮಾರ್ಗದರ್ಶನ ಕನ್ನಡದ ನೆಲದಲ್ಲೇ ಸಿಗಬೇಕು. ಇದು ಒಂದು ನಮ್ಮ ಮಕ್ಕಳಿಗೆ ಒಂದು ಆಸರೆ ಆಗಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ನಮ್ಮ ನಿವೃತ್ತ IAS ಅಧಿಕಾರಿ, ಕನ್ನಡ ನಾಡು ಕಂಡಂತಹ ದಕ್ಷ IAS ಅಧಿಕಾರಿ ಶ್ರೀಯುತ ಕೇದಾರ್ ಸರ್ ಅವರು, ಅದೇ ರೀತಿ ಕನ್ನಡ ನಾಡು ಕಂಡಂತಹ ಅತ್ಯಂತ ದಕ್ಷ IFS ಅಧಿಕಾರಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಡಾಕ್ಟರ್ GN ಶ್ರೀಕಂಠಯ್ಯ ಅವರು, ನನ್ನ 2 ಕಣ್ಣುಗಳು ನಯನ ಮತ್ತು ನವೀನ್, ಹಾಗೂ ನನ್ನ 2 ಭುಜಗಳು ಸಂದೀಪ್ ಮತ್ತು ಪ್ರಶಾಂತ್ ಇದ್ದಾರೆ. ನಾವೆಲ್ಲ ಒಂದು ಒಟ್ಟು ತಂಡವಾಗಿ ಕನ್ನಡ ನಾಡಿನ ಯುವಜನತೆಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ಬೇಕು. ಅವರನ್ನು ಭವಿಷ್ಯದ
ಉತ್ತಮ ನಾಯಕರನ್ನಾಗಿ ಮಾಡಬೇಕು ಅಂತೇಳಿ ಹಣ ತೊಟ್ಟು ಇವತ್ತು ಈ ಸತ್ಕಾರ್ಯದಲ್ಲಿ ಪೂಜೆ ಅಂತ ಕೂತ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಪೋಷಕರು, ನಮ್ಮೆಲ್ಲ ಕನ್ನಡಿಗರ ಸಪೋರ್ಟು ಕೂಡ ಇದಕ್ಕೆ ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್.